ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ದೇಶದಲ್ಲಿ ರಾಜಕೀಯ ಕ್ರಾಂತಿ ಆಗಬೇಕು. ಈ ಸ್ವಾರ್ಥ ರಾಜಕಾರಣ, ಕುಟುಂಬ ರಾಜಕಾರಣ, ಹೊಂದಾಣಿಕೆ ರಾಜಕಾರಣ, ಸಾಂಪ್ರದಾಯಿಕ ರಾಜಕಾರಣ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳಬೇಕು. ಇಲ್ಲಿವರೆಗೆ ನಾವೆಲ್ಲರೂ ಕೂಡ ಬೇರೆ ಬೇರೆ ಕಾರಣಗಳಿಗಾಗಿ ಈ ಸಾಂಪ್ರದಾಯಿಕ ಪಕ್ಷಗಳಿಗೆ ಅಥವಾ ಸಾಂಪ್ರದಾಯಿಕ ರಾಜಕಾರಣಕ್ಕೆ ಜೋತು ಬಿದ್ದಿರ್ತೀವೋ ಅಲ್ಲಿವರೆಗೂ ಕೂಡ ಈ ವ್ಯವಸ್ಥೆನ ಸರಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಕೇವಲ ನಾವು ಅದನ್ನು ದೂಷಿಸಿಕೊಂಡು ಬೈಕೊಂಡು ಓಡಾಡಬೇಕು ಬಿಟ್ರೆ ಅದಕ್ಕೆ ಫುಲ್ ಸ್ಟಾಪ್ ಹಾಕೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಹೆಚ್ಚೆಚ್ಚು ಹೊಸ ಹೊಸ ಪಕ್ಷಗಳು ರೂಪುಗೊಳ್ಳಬೇಕು. ಹೊಸ ಹೊಸ ನಾಯಕರು ಜನಸಾಮಾನ್ಯರ ನಡುವಿನಿಂದ ಎದ್ದು ಬರುವಂತ ಕೆಲಸವೂ ಕೂಡ ಆಗಬೇಕು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇತ್ತೀಚೆಗೆ ಅಂತಹ ಒಂದಷ್ಟು ಪ್ರಯತ್ನಗಳೆಲ್ಲವೂ ಕೂಡ ಆಗ್ತಾ ಇದೆ. ಈಗ ನಾನು ಹೇಳೋದಕ್ಕೆ ಹೊರಟಿರೋದು ಅಣ್ಣಾಮಲೈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅಣ್ಣಾಮಲೈ ನಮ್ಮ ರಾಜ್ಯದಲ್ಲೇ IPS ಅಧಿಕಾರಿಯಾಗಿದ್ದಂಥವ್ರು. ಸಹಜವಾಗಿ ಅವರ ಪ್ರತಿ ನಡೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ರಾಜ್ಯದಲ್ಲೂ ಚರ್ಚೆ ಆಗುತ್ತೆ, ಒಂದು ಕುತೂಹಲ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಈಗ ಅಣ್ಣಾಮಲೈ ಹೊಸದೊಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಆರಂಭಿಕ ಹಂತದಲ್ಲಿ ಮುಂದೆ ನಂಗೆ ಗೊತ್ತಿಲ್ಲ, ಒಳಗಡೆ ಬೇರೆ ಏನಾದರೂ ಕಾರಣಗಳಿದ್ದಾವೋ ಅಥವಾ ಮುಂದೆ ಇನ್ನೇನಾದ್ರೂ ಮಾಡುವಂತ ಪ್ಲಾನ್ ಇದೆಯೋ ಅಥವಾ ಬೇರೆ ರೀತಿಯಲ್ಲಿ ಅದ್ಯಾವುದು ಕೂಡ ಗೊತ್ತಿಲ್ಲ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಆದ್ರೆ ಈ ಹಂತಕ್ಕೆ ಅವರ ಆ ವಿಷನ್ ನೋಡ್ತಾ ಇದ್ರೆ ಅಥವಾ ಐಡಿಯಾ ನೋಡ್ತಾ ಇದ್ರೆ, ಹೋಗ್ತಿರುವಂತಹ ನಡೆಯನ್ನ ನೋಡ್ತಾ ಇದ್ರೆ, ಇಡ್ತಾ ಇರುವಂತಹ ಹೆಜ್ಜೆಯನ್ನ ನೋಡ್ತಾ ಇದ್ರೆ ಒಂದೊಳ್ಳೆ ಬೆಳವಣಿಗೆ ಅಂತ ಅನಿಸ್ತಾ ಇದೆ. ಆ ಬೆಳವಣಿಗೆಗೆ ಸದ್ಯ ತಮಿಳುನಾಡಿನಲ್ಲಿ ದೊಡ್ಡ ಮಟ್ಟಿಗಿನ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಒಂದು ರೀತಿಯಲ್ಲಿ ಅಣ್ಣಾಮಲೈ ತಮಿಳುನಾಡಿನಲ್ಲಿ ದೊಡ್ಡ ಕ್ರಾಂತಿಯನ್ನ ಮಾಡ್ತಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಮಾತನ್ನ ಹೇಳೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಅವರು ಹೊಸದೊಂದು ಚಳವಳಿಯನ್ನ ಆರಂಭಿಸಿ ಇದೀಗ ಒಂದು ಆ ಮೂಮೆಂಟ್ ಅನ್ನ ಘೋಷಣೆ ಮಾಡಿ ಒಂದು 24 ಗಂಟೆ 26 ಗಂಟೆ ಆಗಿರಬಹುದು. ಈಗಲೇ 15 ಲಕ್ಷಕ್ಕೂ ಅಧಿಕ ಮಂದಿ ಅವರು ಸೂಚಿಸಿರುವಂತಹ ವೆಬ್ಸೈಟ್ ನಲ್ಲಿ ನೋಂದಣಿ ಆಗ್ತಾ ಇದ್ದಾರೆ. ತುಂಬಾ ಜನರಿಗೆ ಅನ್ಸುತ್ತೆ, ಕಾಕ್ರೋಚ್ ಪಾರ್ಟಿ ಬಂತಲ್ಲ, ಅವರಿಗೂ ಕೂಡ ಸಾಕಷ್ಟು ಬೆಂಬಲ ವ್ಯಕ್ತವಾಗ್ತಿದೆಯಲ್ಲ, ಮಿಲಿಯನ್ ಗಟ್ಟಲೆ ಜನ ಫಾಲೋ ಮಾಡ್ತಿದ್ದಾರಲ್ಲ ಅಂತ ಹೇಳಿ. ಅಲ್ಲಿ ಬರೀ ಫಾಲೋ ಮಾಡೋದು, ಒಂದು ಫಾಲೋ ಬಟನ್ ಅನ್ನ ಒತ್ತಿದ್ರೆ ಸಾಕು. ಆದ್ರೆ ಇಲ್ಲಿ ಏನಪ್ಪಾ ಅಂದ್ರೆ, ನಮ್ಮ ನೇಮ್ ಅನ್ನ ಮೆನ್ಷನ್ ಮಾಡಿ, ನಮ್ಮ ಡೀಟೇಲ್ ಅನ್ನ ಕೊಟ್ಟು, OTP ಅದೆಲ್ಲವೂ ಕೂಡ ಬರುತ್ತೆ. ಅಷ್ಟು ಸಮಯವನ್ನ ವಿನಿಯೋಗಿಸಿ ಜನ ತಮ್ಮ ಹೆಸರನ್ನ ನೋಂದಣಿ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ, ಜನ ಯಾವುದೋ ಒಂದು ನಿರೀಕ್ಷೆಯಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ. ಯಾವುದೋ ಒಂದು ಹೊಸ ಭರವಸೆಯನ್ನ ಇದೀಗ ಅಣ್ಣಾಮಲೈ ಮೇಲೆ ಇಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಓಕೆ, ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಕಂಪ್ಲೀಟ್ ವಿವರವನ್ನ ಗಮನಿಸ್ತಾ ಹೋಗೋಣ. ಅಂದ್ರೆ ಅಣ್ಣಾಮಲೈ ಸದ್ಯ ಮಾಡೋದಕ್ಕೆ ಹೊರಟಿರೋದು ಏನು, ಆ ಚಳವಳಿ ಯಾವ ರೂಪದಲ್ಲಿ ಇದೆ, ಸದ್ಯಕ್ಕೆ ಯಾರ್ಯಾರು ಸಾಥ್ ಕೊಡ್ತಾ ಇದ್ದಾರೆ, ಬಿಜೆಪಿ ಏನ್ ಹೇಳ್ತಾ ಇದೆ, ಅಣ್ಣಾಮಲೈ ಹೊರಗಡೆ ಹೋಗಿರುವಂತ ಕಾರಣಕ್ಕಾಗಿ ಬಿಜೆಪಿಗೆ ಏನಾಗಬಹುದು ತಮಿಳುನಾಡಿನಲ್ಲಿ, ತಮಿಳುನಾಡಿನ ರಾಜಕೀಯ ಸಮೀಕರಣ ಸಂಪೂರ್ಣವಾಗಿ ಬದಲಾಗಿ ಹೋಗಿಬಿಡುತ್ತಾ, ತಮಿಳುನಾಡಿನಿಂದ ಆಚೆಗೂ ಕೂಡ ಇದೇನಾದ್ರೂ ವ್ಯಾಪಿಸುತ್ತಾ, ಎಲ್ಲ ವಿವರವನ್ನು ಕೂಡ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಅಣ್ಣಾಮಲೈ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾ ಇದೆ, ಬಿಜೆಪಿಗೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ, ಬಿಜೆಪಿಯಿಂದ ಹೊರಗಡೆ ಬಂದಿದ್ದಾರೆ. ಇದೆಲ್ಲವೂ ಕೂಡ ಹಳೆ ವಿಚಾರ, ಮತ್ತೊಮ್ಮೆ ಅದನ್ನ ನಾವು ಚರ್ಚೆ ಮಾಡೋದು ಬೇಡ. ಇಲ್ಲಿ ಏನೇನಾಯ್ತು, ಅವರಿಗೆ ಯಾವ ಪೊಸಿಷನ್ ಇತ್ತು, ಅದಾದ ಬಳಿಕ ಏನಾಯ್ತು ನಿಮ್ಮೆಲ್ಲರಿಗೂ ಕೂಡ ಬಹಳ ಸ್ಪಷ್ಟವಾಗುತ್ತಿದೆ. ಅಣ್ಣಾಮಲೈ ಬಿಜೆಪಿಯಿಂದ ಹೊರಬರೋದಕ್ಕೆ ಒಂದಷ್ಟು ಸ್ಪಷ್ಟವಾದಂತಹ ಕಾರಣ ಅಂತೂ ಇದೆ. ಅಣ್ಣಾಮಲೈ ರಾಜಕೀಯಕ್ಕೆ ಎಂಟ್ರಿ ಕೊಡುವ ಸಂದರ್ಭದಲ್ಲಿ ಒಂದಷ್ಟು ನಿರೀಕ್ಷೆಯನ್ನ ಇಟ್ಕೊಂಡೇ ಎಂಟ್ರಿ ಕೊಟ್ಟರು. ಒಂದಷ್ಟು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು ಅಂತಲೇ ಅಂದುಕೊಂಡಿದ್ರು. ಆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುವಂತ ಕೆಲಸವನ್ನೇ ಆರಂಭಿಕ ದಿನಗಳಲ್ಲಿ ಮಾಡಿದ್ರು. ಆದ್ರೆ ಬರ್ತಾ ಬರ್ತಾ ಅಣ್ಣಾಮಲೈ ಅಲ್ಲಿನ ಒಂದು ಸ್ವಾರ್ಥ ರಾಜಕಾರಣಕ್ಕೆ, ಹೊಂದಾಣಿಕೆ ರಾಜಕಾರಣಕ್ಕೆ ಬಲಿ ಆಗುವಂತ ಪರಿಸ್ಥಿತಿ ಎದುರಾಯ್ತು. ಹೀಗಾಗಿ ಅಣ್ಣಾಮಲೈಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಯ್ತು, ಈ ಜಾಗ ನನ್ನದಲ್ಲ, ನಾನು ಇನ್ನೇನೋ ಮಾಡಬೇಕು ಅಂತ ಹೇಳಿ. ಬಿಜೆಪಿಗೆ ಸೇರ್ಪಡೆ ಆದಂತ ಕಾರಣಕ್ಕಾಗಿ ಜನಪ್ರಿಯತೆ ಸಿಕ್ತು, ಒಂದು ವೇದಿಕೆ ಸಿಕ್ತು, ತಮ್ಮ ಇದನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳೋದಕ್ಕೆ ಅವಕಾಶ ಎಲ್ಲವೂ ಕೂಡ ಸಿಕ್ತು. ಆದ್ರೆ ಅದನ್ನ ಮೀರಿ ಇನ್ನೇನೋ ಮಾಡಬೇಕು ಅಂದ್ರೆ ಅದು ಯಾವುದಕ್ಕೂ ಕೂಡ ಅವಕಾಶ ಸಿಕ್ಕಿಲ್ಲ. ಕಾರಣ ಅದೇ ಹೊಂದಾಣಿಕೆ, ಅದೇ ಸ್ವಾರ್ಥ ರಾಜಕಾರಣ, ಅದೇ ಒಂದಷ್ಟು ಕಾರಣಗಳಿಗಾಗಿ ಅಣ್ಣಾಮಲೈ ಹೊರಗಡೆ ಬರಲೇಬೇಕು ಎನ್ನುವಂತ ಪ್ಲಾನ್ ಅನ್ನ ಮಾಡಿದ್ರು. ಜೊತೆಗೆ ಅಣ್ಣಾಮಲೈಗೆ ಅರ್ಥ ಆದಂತ ಇನ್ನೊಂದು ವಿಚಾರ ಅಂದ್ರೆ, ತಮಿಳುನಾಡಿನಲ್ಲಿ ನಾವು ಬೊಬ್ಬೆ ಹೊಡೆದ್ರು ಏನೇ ಮಾಡಿದ್ರು ಕೂಡ ರಾಷ್ಟ್ರೀಯ ಪಕ್ಷಗಳಿಗೆ ಇಲ್ಲಿ ಜಾಗ ಇಲ್ಲ. ಇಲ್ಲಿ ಏನಿದ್ರು ಕೂಡ ಪ್ರಾದೇಶಿಕತೆಗೆ ಜನ ಒತ್ತು ಕೊಡ್ತಾರೆ. ನಾವು ರಾಷ್ಟ್ರೀಯ ವಿಚಾರಗಳನ್ನ ತೆಗೆದುಕೊಂಡು ಬಂದು ಇಲ್ಲಿ ಬೊಬ್ಬೆ ಹೊಡೆದ್ರೆ ನಮ್ಗೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದರ ಆಚೆಗೆ ಇಲ್ಲಿ ಪ್ರಾದೇಶಿಕತೆಗೆ ಒತ್ತು ಕೊಡಬೇಕು, ಅದರಲ್ಲೇ ಏನಾದ್ರೂ ಮಾಡಬೇಕು ಅನ್ನೋದು ಅವ್ರಿಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಯ್ತು. ಆ ಕಾರಣಕ್ಕಾಗಿ ಬಿಜೆಪಿಯಿಂದ ಹೊರಗಡೆ ಬರುವಂತ ನಿರ್ಧಾರವನ್ನ ಮಾಡಿದ್ರು. ಅಣ್ಣಾಮಲೈಗೆ ಅರ್ಥ ಆದಂತ ಇನ್ನೊಂದು ಸಂಗತಿ ಏನಪ್ಪಾ ಅಂದ್ರೆ, ನಾನು ಹೀಗೆ ಬಿಜೆಪಿಯಲ್ಲಿ ಮುಂದುವರೆದ್ರೆ ಭವಿಷ್ಯ ಬಹಳ ಕಷ್ಟ ಅನ್ನೋದು. ಯಾಕಂದ್ರೆ TVK ವಿಜಯ್ ಯಾವ ರೀತಿಯಾಗಲ್ಲ ಆಕ್ರಮಿಸಿಕೊಂಡು ಬಿಟ್ರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ಸಂಗತಿ. ಹಿಂದೆ ಇದ್ದಂತಹ ಸಾಂಪ್ರದಾಯಿಕ ಪಕ್ಷಗಳು DMK ADMK ಅವುಗಳನ್ನೇ ಸಂಪೂರ್ಣವಾಗಿ ಧೂಳಿಪಟ ಮಾಡಿದ್ದಾರೆ. ಹೀಗಿರುವಂತಹ ಸಂದರ್ಭದಲ್ಲಿ ಅಸ್ತಿತ್ವವೇ ಇಲ್ಲದಂತಹ ಬಿಜೆಪಿ ಮತ್ತೆ ಅಲ್ಲಿ ಅಸ್ತಿತ್ವವನ್ನು ಕಂಡುಕೊಳ್ಳೋದು ಬಹಳ ಕಷ್ಟ. ಹೀಗಾಗಿ ಅಣ್ಣಾಮಲೈಗೆ ಅರ್ಥ ಆಯ್ತು, ನನಗೆ ಇಲ್ಲಿ ಭವಿಷ್ಯ ಇಲ್ಲ ಅಂತ. ಎಲ್ಲ ಕಾರಣಗಳಿಗಾಗಿ ಅಣ್ಣಾಮಲೈ ಇದೀಗ ಹೊರಗಡೆ ಬಂದಿದ್ದಾರೆ. ಹಾಗಾದ್ರೆ ಮುಂದೆ ಏನು ಮಾಡ್ತಾರೆ ಆ ವಿಚಾರಕ್ಕೆ ನಾವಿದೀಗ ಬರೋಣ. ಬಂಧುಗಳೇ, ಅಣ್ಣಾಮಲೈ ಬಿಜೆಪಿಯಿಂದ ಹೊರಗಡೆ ಬಂದ್ರು. ಅವನ್ನ ಉಳಿಸ್ಕೊಳ್ಳುವಂತ ಒಂದಷ್ಟು ಪ್ರಯತ್ನಗಳು ಆಯ್ತಂತೆ, ಒಳಗೊಳಗೆ ಒಂದಷ್ಟು ಮಾತುಕತೆಗಳೆಲ್ಲವೂ ಕೂಡ ಆಯ್ತಂತೆ. ಆದ್ರೆ ಅಣ್ಣಾಮಲೈ ಅದನ್ನ ಅವರಿಗೆ ಅರ್ಥ ಮಾಡಿಸಿ ಅಥವಾ ಕನ್ವಿನ್ಸ್ ಮಾಡಿ ಇದೀಗ ಹೊರಗಡೆ ಬಂದಿದ್ದಾರೆ. ಅಣ್ಣಾಮಲೈ ಹೊರಗಡೆ ಬರ್ತಾ ಇದ್ದ ಹಾಗೆ ಚೆನ್ನೈ ಏರ್ಪೋರ್ಟ್ ನಲ್ಲಿ ಅವರಿಗೆ ಬಹಳ ದೊಡ್ಡ ಮಟ್ಟಿಗಿನ ಬೆಂಬಲ ವ್ಯಕ್ತವಾಯಿತು.
ಅಣ್ಣಾಮಲೈ ಬಿಜೆಪಿಯಿಂದ ಹೊರಗಡೆ ಬರ್ತಾ ಇದ್ದ ಹಾಗೆ ತಮಿಳುನಾಡಿನ ಚೆನ್ನೈನ ಏರ್ಪೋರ್ಟ್ ನಲ್ಲಿ ಅವರಿಗೆ ದೊಡ್ಡ ಮಟ್ಟಿಗಿನ ಬೆಂಬಲ ವ್ಯಕ್ತವಾಯಿತು. ಇದು ಏನನ್ನ ಸೂಚಿಸುತ್ತೆ? ನೀವೇ ಅದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ವಿಚಾರ. ಅದಾದ ಬಳಿಕ ಅಣ್ಣಾಮಲೈ ನಾನು ಏನ್ ಮಾಡೋದಕ್ಕೆ ಹೊರಟಿದ್ದೇನೆ ಅನ್ನೋದನ್ನ ಒಂದು ವಿಡಿಯೋ ಮೂಲಕ ಸ್ಪಷ್ಟವಾಗಿ ಎಲ್ಲವನ್ನೂ ಕೂಡ ಹೇಳ್ತಾ ಹೋದ್ರು. ಏನು ಅಂದ್ರೆ ಮುಂದಿನ ಸಾರ್ವತ್ರಿಕ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತೀವಿ, ಲೋಕಸಭಾ ಚುನಾವಣೆ ಹಾಗೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಹೋದ್ರು. ಅದಕ್ಕೆ ಆರಂಭಿಕವಾಗಿ ಏನ್ ಮಾಡ್ತೀವಿ ಅಂದ್ರೆ ಈಗಲೇ ನಾವು ಪಕ್ಷವನ್ನ ಘೋಷಣೆ ಮಾಡೋದಕ್ಕೆ ಹೋಗೋದಿಲ್ಲ, ಅದರ ಬದಲಾಗಿ ಪಕ್ಷವನ್ನ ಕಟ್ಟೋದಕ್ಕೆ ಒಂದು ಬೇಸ್ ಏನು ಬೇಕು ಅದನ್ನ ರೆಡಿ ಮಾಡ್ತಾ ಇದ್ದೀವಿ ಅಂತ. ಅದೇನು? ಒಂದು ಚಳವಳಿ. ಬಿಜೆಪಿಯಲ್ಲೂ ಅವ್ರು ಮಾಡೋದಕ್ಕೆ ಹೊರಟಿದ್ದು ಅದನ್ನೇ. ಎನ್ ಮಕ್ಕಳು ಎನ್ನುವಂತ ರ್ಯಾಲಿ ಮಾಡಿದ್ರು, ಬಹಳ ದೊಡ್ಡ ಮಟ್ಟಿಗೆ ಬೆಂಬಲ ವ್ಯಕ್ತವಾಯಿತು. ಅದರ ಪರಿಣಾಮ ಎನ್ನುವ ರೀತಿಯ ಲೋಕಸಭಾ ಎಲೆಕ್ಷನ್ 11% ಓಟ್ ಬಂತು ಬಿಜೆಪಿಗೆ. ಅದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಣ್ಣಾಮಲೈ. ಈಗ ಇಲ್ಲೂ ಕೂಡ ಅದನ್ನೇ ಮಾಡೋದಕ್ಕೆ ಹೊರಟಿದ್ದಾರೆ, ಒಂದು ಚಳವಳಿ. ಅದಕ್ಕೆ ವಿ ದಿ ಲೀಡರ್ಸ್ ಎನ್ನುವ ರೀತಿಯಲ್ಲಿ ಹೆಸರನ್ನ ಇಟ್ಟಿದ್ದಾರೆ. ಜನ ನೀವು ಇದನ್ನ ಇಲ್ಲಿ ನೋಂದಾಯಿಸಿಕೊಳ್ಳಿ ಅಂತ. ಇದು ಯಾವ ರೀತಿಯಾಗಿ ಇರುತ್ತೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಈಗ ಅಣ್ಣಾಮಲೈ ಹೇಳ್ತಿರುವಂತ ಪ್ರಕಾರವಾಗಿ, ಮುಂದೆ ಗೊತ್ತಿಲ್ಲ ಏನಾಗುತ್ತೋ ಅಂತ, ಈಗ ಅಣ್ಣಾಮಲೈ ಹೇಳ್ತಿರುವ ಪ್ರಕಾರವಾಗಿ ನಾನಿಲ್ಲಿ ಸಾಮಾನ್ಯ ಜನರಿಗೆ ಅವಕಾಶವನ್ನ ಮಾಡಿಕೊಡ್ತೀನಿ ಅಂತ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಕೂಡ ಅದರಲ್ಲಿ ರಿಜಿಸ್ಟರ್ ಆಗಬಹುದು ಆ ವೆಬ್ಸೈಟ್ ನಲ್ಲಿ. ಮುಂದೆ ನಮಗೆ ಏನು ಮಾಡ್ತಾರೆ ಅಂದ್ರೆ ಸಾಮಾನ್ಯ ಜನರಿಗೆ ಅಲ್ಲಿ ಟ್ರೈನಿಂಗ್ ಅನ್ನ ಕೊಡ್ತಾರೆ. ರಾಜಕಾರಣ ಅಂದ್ರೆ ಏನು, ಅಥವಾ ಆಡಳಿತ ಅಂದ್ರೆ ಏನು, ಯಾವ ರೀತಿಯಾಗಿ ನಾವಿಲ್ಲಿ ಆಡಳಿತ ನಡೆಸಬೇಕು ಅನ್ನೋದು ಸಂಬಂಧಪಟ್ಟ ಹಾಗೆ ಅಲ್ಲಿ ಒಂದಷ್ಟು ನಾಯಕರನ್ನು ರೂಪಿಸುವಂತ ಕೆಲಸ ಮಾಡಲಾಗತ್ತೆ. ಅಲ್ಲಿ ಯಾರಿಗೆ ಎಲಿಜಿಬಲ್ ಇದೆಯೋ, ಯಾರಿಗೆ ತಾಕತ್ತಿದೆಯೋ ಅಂತವರಿಗೆ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಕೊಡ್ತೀವಿ ಅಂತ ಅಣ್ಣಾಮಲೈ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವುದೋ ಪಕ್ಷದಿಂದ ಬಂದ್ರು ಅಂತ ಹೇಳಿ ಅವರಿಗೆ ಅವಕಾಶ ಮಾಡಿಕೊಡೋದಿಲ್ಲ, ಅಥವಾ ಈ ಹಿಂದೆ ಇದ್ದಂತ ಹಳೆಯ ನಾಯಕರಿಗೆ ನಾವು ಮತ್ತೆ ಮತ್ತೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಇಲ್ಲಿ ಕುಟುಂಬ ರಾಜಕಾರಣ ಇಲ್ಲ, ಹೊಂದಾಣಿಕೆ ರಾಜಕಾರಣ ಇಲ್ಲ, ಸ್ವಾರ್ಥ ರಾಜಕಾರಣ ಇಲ್ಲ, ಸಾಂಪ್ರದಾಯಿಕ ಪಕ್ಷದ ಯಾವುದೇ ಇದು ಕೂಡ ಇಲ್ಲ. ಅದೆಲ್ಲವನ್ನೂ ಕೂಡ ಬದಿಗಿಟ್ಟು ಇಲ್ಲಿ ಹೊಸದೊಂದು ಮೂವ್ಮೆಂಟ್ ಇದು. ಅಂದ್ರೆ ಜನಸಾಮಾನ್ಯರಿಗೆ ಅಧಿಕಾರವನ್ನ ಕೊಡುವಂತ ಚಳುವಳಿ ಅಂತ ಹೇಳಿ ಅಣ್ಣಾಮಲೈ ಹೇಳ್ತಾ ಇದ್ದಾರೆ. ನನ್ನ ಪ್ರಕಾರ ಇದು ಆಗಬೇಕಾಗಿದ್ದು, ಯಾವತ್ತೂ ಆಗಬೇಕಾಗಿತ್ತು. ಈಗೇನೋ ಒಂದು ಆಗ್ತಾ ಇದೆ. ಹೀಗೆ ಹೋದರೆ, ಮಾತು ಕೊಟ್ಟ ರೀತಿಯಲ್ಲಿಯೇ ಹೋದರೆ, ಬೇರೆ ಯಾವುದೇ ಕೆಟ್ಟ ಇಂಟೆನ್ಷನ್ ಇಲ್ಲದೆ ಏನನ್ನ ಹೇಳಿದ್ದಾರೆ ಅದೇ ಪ್ರಕಾರವಾಗಿ ಹೋದರೆ ಇದೊಂದು ಅದ್ಭುತವಾದಂತ ಚಳುವಳಿ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಇದನ್ನ ಅಣ್ಣಾಮಲೈ ಹೇಳ್ತಾ ಇದ್ದಾರೆ. ಈಗ ಇದೊಂದು ಚಳವಳಿ. ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ಅದು ಪಕ್ಷದ ರೂಪವನ್ನು ಪಡೆದುಕೊಳ್ಳುತ್ತೆ. ನಾವು ಎಲಿಜಿಬಲ್ ಅಂತ ಯಾರನ್ನ ನಾವು ಅಂದ್ಕೊಳ್ತೀವಿ ಅವರೆಲ್ಲರಿಗೂ ಕೂಡ ಟಿಕೆಟ್ ಅನ್ನ ಕೊಡ್ತೀವಿ, ಅವನ್ನ ಚುನಾವಣಾ ಕಣಕ್ಕೆ ಇಳಿಸ್ತೀವಿ. ಮುಂದೆ ಈಗಿರುವಂತ ಪಕ್ಷಗಳಿಗೆ ನಾವು ಪೈಪೋಟಿಯನ್ನು ಒಡ್ತೀವಿ ಎನ್ನುವ ರೀತಿಯಲ್ಲಿ ಅಣ್ಣಾಮಲೈ ಹೇಳ್ತಾ ಇದ್ದಾರೆ. ಇದು ಒಂದು ವಿಚಾರ. ಈಗ ಅಣ್ಣಾಮಲೈಗೆ ಯಾರ್ಯಾರು ಹಾಗಾದ್ರೆ ಸಾಥ್ ಕೊಡ್ತಾರೆ ಅಂತ ಗಮನಿಸ್ತಾ ಹೋಗೋದಾದ್ರೆ, ಒಂದು ಯಾಕೋ ರಜನಿಕಾಂತ್ ಮತ್ತೊಮ್ಮೆ ರಾಜಕೀಯಕ್ಕೆ ಎಂಟ್ರಿ ಕೊಡುವಂತ ಒಂದಷ್ಟು ಲಕ್ಷಣಗಳು ಕಾಣಿಸ್ತಾ ಇದೆ. ಅಣ್ಣಾಮಲೈ ಸ್ವತಃ ಮಾತನಾಡುವ ಸಂದರ್ಭದಲ್ಲಿ ಸಂಬಂಧಪಟ್ಟ ಒಂದು ಸಣ್ಣ ಸುಳಿವನ್ನ ಬಿಟ್ಕೊಟ್ರು. ಹಿಂದೆ ನಾನು ಬಿಜೆಪಿಗೆ ಹೋಗಬೇಕು ಅಂದಾಗಲೇ ರಜನಿಕಾಂತ್ ನನಗೆ ಆಹ್ವಾನವನ್ನು ಕೊಟ್ಟಿದ್ರು, ನಮ್ಮ ಮೂವ್ಮೆಂಟ್ ನಲ್ಲಿ ಬನ್ನಿ ಅಂತ ಹೇಳಿ. ಅದನ್ನ ನಾನು BL ಸಂತೋಷ್ಗೆ ಮಾತು ಕೊಟ್ಟಿದ್ದೆ, ಆ ಕಾರಣಕ್ಕಾಗಿ ಬಿಜೆಪಿಗೆ ಹೋದೆ ಎನ್ನುವಂತ ರೀತಿಯಲ್ಲಿ ಅಣ್ಣಾಮಲೈ ರಜನಿಕಾಂತ್ ಹೆಸರನ್ನ ಪ್ರಸ್ತಾಪ ಮಾಡ್ತಿರೋದು ನೋಡಿದ್ರೆ ರಜನಿಕಾಂತ್ ಅಣ್ಣಾಮಲೈಗೆ ಸಾಥ್ ಕೊಡುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾವ ಕಾರಣಕ್ಕಾಗಿ ಅಂತ ನೋಡ್ತಾ ಹೋಗೋದಾದ್ರೆ, ಅಣ್ಣಾಮಲೈ ಹಿಂದೆಯೇ ಅವರೊಂದು ರಾಜಕೀಯ ಪಕ್ಷವನ್ನು ಸ್ಥಾಪಿಸುವಂತ ಉದ್ದೇಶವನ್ನು ಇಟ್ಕೊಂಡಿದ್ರು, ರಾಜಕೀಯ ಮಾಡುವಂತ ಉದ್ದೇಶವನ್ನು ಇಟ್ಕೊಂಡಿದ್ರು. ಆರೋಗ್ಯ ಸಮಸ್ಯೆ ಅಥವಾ ಬೇರೆ ಬೇರೆ ಸಮಸ್ಯೆಗಳ ಕಾರಣಕ್ಕಾಗಿ ಅವರು ಹಿಂದೇಟನ್ನ ಹಾಕಿದ್ರು. ಅದಾದ ಬಳಿಕವೂ ಕೂಡ ಆಗಾಗ ರಜನಿಕಾಂತ್ ರಾಜಕೀಯಕ್ಕೆ ಬರ್ತಾರೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಟಿವಿಕೆ ವಿಜಯ್ ಗೆಲ್ತಾ ಇದ್ದಾಗ ಅವರೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು, ನಾನು ಸ್ಪರ್ಧೆಯನ್ನ ಮಾಡಿದ್ರು ಕೂಡ ನನಗೆ ಯಶಸ್ಸು ಸಿಗ್ತಾ ಇತ್ತು ಎನ್ನುವ ರೀತಿಯಲ್ಲಿ. ಅಂದ್ರೆ ಅದರ ಅರ್ಥ ರಜನಿಕಾಂತ್ಗೆ ಈಗಲೂ ಕೂಡ ರಾಜಕೀಯ ಕನಸಿದೆ, ರಾಜಕೀಯದ ಬಗ್ಗೆ ಬಹಳ ಸ್ಪಷ್ಟವಾದಂತ ಉದ್ದೇಶ ಇದೆ ಅಂತ ಹೇಳಿ. ಅಂದ್ರೆ ಹೆಚ್ಚು ಕಡಿಮೆ ಇದೀಗ ಅಣ್ಣಾಮಲೈಗೆ ರಜನಿಕಾಂತ್ ಸಾಥ್ ಕೊಡುವಂತ ಸಾಧ್ಯತೆ ಇದೆ. ರಜನಿಕಾಂತ್ ವಯಸ್ಸು ಒಂದು ಹಂತಕ್ಕಾಗಿದೆ, ಈಗ ಆಕ್ಟಿವ್ ಆಗಿ ಓಡಾಡುವಂತ ಸ್ಥಿತಿಯಲ್ಲಿ ಇದ್ದಾರಾ ಇಲ್ವೋ ಗೊತ್ತಿಲ್ಲ. ಆದ್ರೆ ಅವರ ಹೆಸರು ಇದೆಯಲ್ಲ, ಅದು ದೊಡ್ಡ ಬಲ ಅಣ್ಣಾಮಲೈಗೆ ನೀಡೋದ್ರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ. ಹಾಗಾದ್ರೆ ತಮಿಳುನಾಡಿನ ರಾಜಕೀಯ ಸಮೀಕರಣ ಏನ್ ಕತೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, DMK ADMK ಅನ್ನ ಜನ ಸದ್ಯಕ್ಕೆ ತಳ್ಳಿ ಹಾಕಿಬಿಟ್ಟಿದ್ದಾರೆ. ಮುಂದೆ DMK ಭವಿಷ್ಯ ಗೊತ್ತಿಲ್ಲ, ಯಾಕಂದ್ರೆ ಕರುಣಾನಿಧಿ ಆಯ್ತು, ಅದಾದ ಬಳಿಕ MK ಸ್ಟಾಲಿನ್ ತಕ್ಕ ಮಟ್ಟಿಗೆ ಪಕ್ಷವನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಂಡಿದ್ರು. ಈಗ ಉದಯನಿಧಿ ಸ್ಟಾಲಿನ್ ಒಂದಷ್ಟು ಹೇಳಿಕೆಗಳ ಕಾರಣಕ್ಕಾಗಿ ಪದೇ ಪದೇ ಕಾಂಟ್ರವರ್ಸಿ ಅಂತದೆಲ್ಲವೂ ಕೂಡ ಆಗ್ತಾ ಇದೆ. ಮುಂದಿನ ಚುನಾವಣೆ ಅಂದಾಗ MK ಸ್ಟಾಲಿನ್ ಏಜ್ ಒಂದು ಹಂತಕ್ಕೆ ಹೋಗಿರುತ್ತೆ, ಹೀಗಾಗಿ ಉದಯನಿಧಿ ಸ್ಟಾಲಿನ್ ಹೇಗೆ ಮುನ್ನಡೆಸ್ತಾರೋ ಗೊತ್ತಿಲ್ಲ. ADMK ಅಂತೂ ಇದೀಗ ಛಿದ್ರ ಆಗಿ ಹೋಗ್ಬಿಟ್ಟಿದೆ. ಸದ್ಯಕ್ಕೆ ಅಲ್ಲಿ ಬಲವಾಗಿ ರೂಪುಗೊಂಡಿರುವಂತಹ ಪಕ್ಷ ಅಂದ್ರೆ TVK ವಿಜಯರ ಪಕ್ಷ. ಸುದೀರ್ಘ ಅವಧಿಯವರೆಗೆ ತಮಿಳುನಾಡಿನಲ್ಲಿ ತಮ್ಮದೇ ಆದಂತ ರೀತಿಯಲ್ಲಿ ಭದ್ರವಾಗಿ ಬೇರೂರುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಒಳ್ಳೆ ಆಡಳಿತವನ್ನ ನೀಡಿದ್ರು ಅಂತ ಆದ್ರೆ ಅವರಿಗೊಂದು ಆಪೋಸಿಟ್ ಒಂದು ಮೂವ್ಮೆಂಟ್ ಅಥವಾ ಆಪೋಸಿಟ್ ಒಂದು ಪಕ್ಷ ಬೇಕಲ್ಲ. ಹೆಚ್ಚು ಕಡಿಮೆ ಅಣ್ಣಾಮಲೈಗೆ ಅಂಥದ್ದೊಂದು ಅವಕಾಶ ಇದೀಗ ಸಿಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿಯವರೆಗೆ ಬಿಜೆಪಿಯ ಒಳಗಡೆ ಇದ್ದಂತ ಕಾರಣಕ್ಕಾಗಿ ಅಣ್ಣಾಮಲೈಗೆ ಅಂತ ಅವಕಾಶ ಸಿಕ್ಕಿರ್ಲಿಲ್ಲ. ಎಷ್ಟೇ ಅಂದ್ರೂ ಜನ ಅಲ್ಲಿ ರಾಷ್ಟ್ರೀಯ ಪಕ್ಷಗಳನ್ನ ಹತ್ರಕ್ಕೂ ಕೂಡ ಬಿಟ್ಕೊಡೋದಿಲ್ಲ. ಅದೇ ರಾಷ್ಟ್ರೀಯ ಪಕ್ಷಗಳ ಒಳಗೆ ಅಣ್ಣಾಮಲೈ ಇದ್ದಂಥವ್ರು, ಜೊತೆಗೆ ಅದೇ ರಾಷ್ಟ್ರೀಯ ಪಕ್ಷದ ಒಂದಷ್ಟು ನಿಲುವನ್ನು ಕೂಡ ತಮಿಳುನಾಡಲ್ಲಿ ಅವರು ಗಟ್ಟಿಯಾಗಿ ಪ್ರತಿಪಾದಿಸ್ತಾ ಇದ್ದಂಥವ್ರು, ಅದ್ಯಾವುದು ಕೂಡ ಇಷ್ಟ ಆಗಿಲ್ಲ. ಆದ್ರೆ ಇದೀಗ ಇದನ್ನ ಕಳೆದುಕೊಂಡು ಅಣ್ಣಾಮಲೈ ಹೊರಗಡೆ ಬಂದಿದ್ದಾರೆ.
ಅವರಿಗೆ ಅಪಾರವಾದಂಥ ಜನಪ್ರಿಯತೆ ಇದೆ. ಯುವಕ ಯುವತಿಯರು ಅವ್ರ ಹಿಂದೆ ಹೋಗ್ತಾರೆ. ದೊಡ್ಡ ಮಟ್ಟಿಗೆ ಜನ ಬೆಂಬಲ ಇದೆ, ಅದೆಲ್ಲವೂ ಕೂಡ ಇದೆ. ಹಿಂದೆ ಅವರಿಗೆ ಮುಳುವಾಗಿದ್ದು ಅಥವಾ ಮೈನಸ್ ಆಗಿದ್ದು ಬಿಜೆಪಿ ಎನ್ನುವಂಥ ಲೇಬಲ್. ಇದೀಗ ಅದನ್ನು ಕಳೆದುಕೊಂಡು ಹೊರಗಡೆ ಬಂದಿರುವಂತಹ ಕಾರಣಕ್ಕಾಗಿ ಟಿವಿಕೆ ವಿಜಯ್ ಎದುರುಗಡೆ ಗಟ್ಟಿಯಾಗಿ ನಿಂತುಕೊಳ್ಳುವಂತ ಒಂದಷ್ಟು ಅವಕಾಶಗಳು ಅಣ್ಣಾಮಲೈಗೆ ಸಿಗುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗ ಬಿಜೆಪಿ ಕತೆ ಏನು? ಬಿಜೆಪಿ ಸದ್ಯಕ್ಕೆ ಹೇಳ್ತಾ ಇದೆ, ಅಲ್ಲಿನ ರಾಜ್ಯಾಧ್ಯಕ್ಷರು ಈಗ ಹೇಳ್ತಾ ಇದ್ದಾರೆ, ಅಣ್ಣಾಮಲೈ ಹೋದ್ರೆ ಹೋಗ್ರಿ, ನಮಗೆ ಯಾವುದೇ ಲಾಸು ಕೂಡ ಇಲ್ಲ ಎನ್ನುವ ರೀತಿಯಲ್ಲಿ ಅವರು ಮಾತನಾಡ್ತಾ ಇದ್ದಾರೆ. ಆದರೆ ಅದಷ್ಟು ಸುಲಭ ಅಂತೂ ಅಲ್ವೇ ಅಲ್ಲ. ಇಲ್ಲಿವರೆಗೂ ಕೂಡ ಬಿಜೆಪಿಗೆ ತಮಿಳುನಾಡಿನಲ್ಲಿ ಹೇಳ್ಕೊಡುವಂಥ ಅಸ್ತಿತ್ವ ಇರಲಿಲ್ಲ. ಅಣ್ಣಾಮಲೈ ಬಂದ ಮೇಲೆ ತಕ್ಕ ಮಟ್ಟಿಗೆ ಜನಪ್ರಿಯತೆ ಹೆಚ್ಚಾಗಿತ್ತು. ವೋಟಿಂಗ್ ಪರ್ಸೆಂಟೇಜ್ ಕೂಡ 11%ಗೆ ಏರಿಕೆ ಆಗಿತ್ತು. ಹಿಂದೆ ಎಡಿಎಂಕೆ ಜೊತೆಗೆ ಅವರು ಹೋಗ್ತಾ ಇದ್ರು. ಈಗ ಎಡಿಎಂಕೆ ಹೇಳ ಹೆಸರಿಲ್ಲದಂತಾಗಿದೆ. ಇನ್ನು ಬಿಜೆಪಿ ಅಸ್ತಿತ್ವವನ್ನು ಕಂಡುಕೊಳ್ಳೋದು ತಮಿಳುನಾಡಿನಲ್ಲಿ ಬಹಳ ಬಹಳ ಕಷ್ಟ ಅನ್ನೋದು ಮಾತ್ರ ಇಲ್ಲಿ ಬಹಳ ಸ್ಪಷ್ಟ. ಈಗಾಗಲೇ ಬಿಜೆಪಿಯ ಸಾಲು ಸಾಲು ನಾಯಕರು ರಾಜೀನಾಮೆ ಕೊಡ್ತಾ ಇದ್ದಾರೆ. ಅವರ ಉಪಾಧ್ಯಕ್ಷರಿಂದ ಹಿಡಿದು ಬೇರೆ ಬೇರೆ ಒಂದಷ್ಟು ಪ್ರಮುಖ ನಾಯಕರು 20ಕ್ಕೂ ಅಧಿಕ ಮಂದಿ ರಾಜೀನಾಮೆ ಕೊಟ್ಟು ನಾವು ಅಣ್ಣಾಮಲೈಗೆ ಜೈ ಅಂತೀವಿ ಅಂತೇಳಿ ಹೊರಗಡೆ ಬರೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಇದು ಬಿಜೆಪಿಗೆ ತಮಿಳುನಾಡಿನಲ್ಲಿ ದೊಡ್ಡ ಪೆಟ್ಟು ಅನ್ನೋದ್ರಲ್ಲೂ ಕೂಡ ಡೌಟ್ ಇಲ್ಲ. ಅದರ ಆಚೆಗೆ ಒಂದು ವಿಶ್ಲೇಷಣೆ ನಡೀತಾ ಇದೆ. ಎಷ್ಟರ ಮಟ್ಟಿಗೆ ನಂಬಲರ್ಹ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ಸೋಷಿಯಲ್ ಮೀಡಿಯಾ ಅಂದಾಗ ಎಲ್ಲ ವಿಶ್ಲೇಷಣೆಗಳು ಕೂಡ ಸಹಜವೇ. ಏನಂತ, ಅಣ್ಣಾಮಲೈರಿಗೆ ಈ ಐಡಿಯಾವನ್ನ ಕೊಟ್ಟಿದ್ದೆ ಅಮಿತ್ ಶಾ ಎನ್ನುವ ರೀತಿಯಲ್ಲಿ. ಅಂದ್ರೆ ಅಮಿತ್ ಶಾರಿಗೆ ಬಹಳ ಸ್ಪಷ್ಟವಾಗುತ್ತಿದೆ, ಬಿಜೆಪಿ ಜೊತೆಗೆ ಅಣ್ಣಾಮಲೈ ಹೋದ್ರೆ ಬಹಳ ಕಷ್ಟ. ಹೀಗಾಗಿ ಅಣ್ಣಾಮಲೈರನ್ನ ಹೊರಗಡೆ ಕಳಿಸಿ ಒಂದು ಪ್ರಾದೇಶಿಕ ಪಕ್ಷವಾಗಿ ಗಟ್ಟಿಯಾಗಿ ರೂಪುಗೊಂಡ ನಂತರ ಅದಾದ ಬಳಿಕ ಅವರು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸ್ತಾ ಇದ್ದ ಹಾಗೆ ಚುನಾವಣೆ ಮುಗಿದ ಮೇಲೆ ಬಿಜೆಪಿ ಜೊತೆಗೆ ಅವರು ಮೈತ್ರಿಯನ್ನ ಮಾಡ್ಕೊಳ್ತಾರೆ. ಈ ಮೂಲಕ ತಮಿಳುನಾಡಲ್ಲೂ ಕೂಡ ಬಿಜೆಪಿ ಪರೋಕ್ಷವಾಗಿ ಅಧಿಕಾರ ಹಿಡಿಯುವಂತ ಪ್ರಯತ್ನವನ್ನ ಮಾಡ್ತಿದೆ ಎನ್ನುವಂತ ರೀತಿಯಲ್ಲಿ. ಎಷ್ಟು ಸತ್ಯವೋ ಗೊತ್ತಿಲ್ಲ ಇದು. ಅಣ್ಣಾಮಲೈ ಹೇಳ್ತಿದ್ದಾರೆ, ನಾನು ಬಿಜೆಪಿ ಡಿಎಂಕೆ ಎಡಿಎಂಕೆ ಎಲ್ಲವನ್ನು ಒಂದೇ ರೀತಿಯಲ್ಲಿ ನೋಡ್ತೀನಿ, ಎಲ್ಲವನ್ನು ಕೂಡ ನಾವು ಟೀಕೆ ಮಾಡ್ತೀವಿ ಎನ್ನುವಂತ ರೀತಿಯಲ್ಲಿ. ಈಗ ಆ ಕಾರಣಕ್ಕಾಗಿಯೇ ಜನ ಜೊತೆಗೆ ಬರಬಹುದು. ಇದೊಂದು ಪ್ರಾದೇಶಿಕ ಪಕ್ಷ ಎನ್ನುವಂತ ರೀತಿಯಲ್ಲಿ. ಅಪ್ಪಿತಪ್ಪಿ ಅದಾದ ಬಳಿಕ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡ್ರೆ ಜನ ಹೇಗೆ ರಿಸೀವ್ ಮಾಡ್ತಾರೋ ಗೊತ್ತಿಲ್ಲ. ಅಣ್ಣಾಮಲೈ ತಲೆಯಲ್ಲಿ ಅದು ಇದೆಯೋ ಇಲ್ವೋ, ಏನು ಓಡ್ತಿದೆ ಅದು ಯಾವುದು ಕೂಡ ಅರ್ಥ ಆಗ್ತಾ ಇಲ್ಲ. ಸದ್ಯಕ್ಕೆ ನಾನು ಹೇಳೋದಕ್ಕೆ ಹೊರಟಿರೋದು, ಒಂದು ಹೊಸ ಪ್ರಯತ್ನವನ್ನು ಅಣ್ಣಾಮಲೈ ಮಾಡ್ತಿದ್ದಾರೆ. ಒಂದು ಬಂಧದಿಂದ ಬಿಡಿಸ್ಕೊಂಡು ಹೊರಗಡೆ ಬಂದಿದ್ದಾರೆ. ಸದ್ಯಕ್ಕೆ ಅವರು ಹೇಳ್ತಿರೋದೆಲ್ಲವೂ ಕೂಡ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ. ಜನರಿಂದಲೂ ಕೂಡ ಅದ್ಭುತವಾದಂಥ ಬೆಂಬಲ ವ್ಯಕ್ತವಾಗ್ತಿದೆ. ಇದು ಹೀಗೆ ಮುಂದುವರಿಲಿ ಅನ್ನೋದನ್ನು ನೋಡೋಣ. ಬಿಜೆಪಿ ಬಿ ಟೀಮ್ ಎನ್ನುವಂಥ ಚರ್ಚೆ ನಡೀತಾನೆ ಇದೆ. ಈ ಚರ್ಚೆ ಎಷ್ಟು ಸತ್ಯನೋ ಸುಳ್ಳು ನಾನಂತೂ ಈ ಹಂತಕ್ಕೆ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗಿದೆ ಅಣ್ಣಾಮಲೈ ವಿಚಾರದಲ್ಲಿ. ನಿಮ್ಗೆ ಏನು ಅನ್ಸುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.